ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ ಯು ಫೀಲ್ ಲೈಟ್. ಅಂದರೆ ಸಿನಿಮಾ ನೋಡ್ತಾ ಇರುವಾಗ ಓಕೆ ಈ ಭಾಗದಲ್ಲಿ ಅಂತ ಒಂದಷ್ಟು ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿ ಬರ್ತಾ ಇದ್ರೂ ಕೂಡ ಅದು ಎಲ್ಲೂ ನೀವು ನೋಡ್ತಾ ಇರೋ ಸಿನಿಮಾದಿಂದ ಹೊರಗೆ ಬರೋ ಹಾಗೆ ಮಾಡಲ್ಲ. ಸಿನಿಮಾ ಮುಗಿದ ಮೇಲೂ ಸಹ ಅಷ್ಟೇ ಹಗುರವಾಗಿರುತ್ತೆ ಆ ಫೀಲಿಂಗ್. ವೆರಿ ಫೀಲ್ ಗುಡ್ ಫ್ಯಾಕ್ಟರ್ ಇರುತ್ತೆ ಸಿನಿಮಾದಲ್ಲಿ. ಸೊ ಆ ಥರದ ಸಿನಿಮಾಗಳ ಲಿಸ್ಟ್ಗೆ ಈಗ ಈ ಸಿನಿಮಾ ಕೂಡ ಸೇರ್ತು ಅಂತ ಹೇಳ್ತೀನಿ. ವಲವಾರ ಇದು ಸುತನ್ ಗೌಡ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದರ ಪ್ಲಾಟ್ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಕುಂಡೇಸಿ ಮತ್ತು ಕೋಸೂಡಿ ಅಂತ ಇಬ್ಬರು ಅಣ್ಣ ತಮ್ಮಂದರು ಇದ್ದಾರೆ. ಅವರವರ ಮಧ್ಯೆ ಅಫ್ಕೋರ್ಸ್ ಕಿತಾಪತಿಗಳು ಆಗ್ತಾನೆ ಇರ್ತವೆ. ಬಟ್ ಇಲ್ಲಿ ಅದಕ್ಕೊಂದು ಲೇಯರ್ ಇದೆ. ಆ್ಯಂಡ್ ಒಂದು ದಿನ ಆ ಕಿತಾಪತಿ ಸ್ವಲ್ಪ ಸೀರಿಯಸ್ ವಿಷಯದ ಕಡೆಗೆ ಹೋಗುತ್ತೆ. ಸೊ ಅಲ್ಲೇನಾಯಿತು, ಅಲ್ಲಿಂದ ನಮ್ಮ ಕುಂಡೇಸಿ ಏನೇನು ಮಾಡ್ದ, ಆ್ಯಂಡ್ ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಸಿನಿಮಾ ನನಗೆ ಇಷ್ಟ ಆಯಿತು. ಅಂದರೆ ಇಟ್ಸ್ ಸಿಂಪಲ್ ಆ್ಯಂಡ್ ಸ್ವೀಟ್. ತುಂಬ ಒಳ್ಳೆಯ ಮನೆ ಊಟನ ಮಾಡಿದ ಹಾಗೆ ಇದ್ದ ಹಾಗೆ ಸಮಾಧಾನ, ಒಂದಷ್ಟು ನಗು ಆ್ಯಂಡ್ ಒಂದಷ್ಟು ಒಳ್ಳೆಯ ವಿಷಯಗಳು ಇಷ್ಟು ಇದ್ವು. ಆ್ಯಂಡ್ ಎಲ್ಲ ಅಂಶಗಳನ್ನು ತುಂಬ ರೈಟ್ ಅಮೌಂಟ್ನಲ್ಲಿ ತೊಗೊಂಬಂದಿದ್ದಾರೆ. ಸಿನಿಮಾನ ತುಂಬ ಡ್ರಾಮ್ಯಾಟಿಕ್ ಮಾಡೋದಕ್ಕೆ ಹೋಗಿಲ್ಲ. ಒಂದಷ್ಟು ಹೇಳೋದಿದೆ, ಅದನ್ನು ಮುಂದೆ ಹೇಳೋಣ. ಬಟ್ ಇಡೀ ಸಿನಿಮಾ ಮುಂದೆ ಹೋಗ್ತಾ ಹೋದ ಹಾಗೆ ಓಕೆ, ಈ ಪಾತ್ರಗಳದ್ದು ಕಥೆನ ಇನ್ನೊಂಚೂರು ನಾನು ನೋಡಬೇಕು. ಈ ಊರಲ್ಲಿ ಇನ್ನೂ ಯಾರ್ಯಾರಿದ್ದಾರೆ, ಅವ್ರ ಹತ್ರ ಇವರು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಮುಂದೆ ಹೇಗಿರುತ್ತೆ ಇವರ ಜೀವನ, ಈ ಥರ ಇನ್ನೂ ಇಷ್ಟು ಇವರನ್ನು ನೋಡಬೇಕು ಅಂತ ಅನಿಸುತ್ತೆ. ಸೊ ಪರ್ಸ್ನಲಿ ಅದೇ ಇದರದ್ದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳಿದ್ರೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ಸ್ ಇರಲ್ಲ. ಬಟ್ ಇಟ್ಸ್ ಜಸ್ಟ್ ಎ ಫೀಲಿಂಗ್ ಅಂತ ಹೇಳ್ಬೋದು. ಅವರು ಎಸ್ಟಾಬ್ಲಿಷ್ ಮಾಡಿದಂಥ ರೀತಿಗೂ, ಆ ಹುಡುಗನ ಅಭಿನಯಕ್ಕೂ, ಆ ಹೆಲ್ಪ್ಲೆಸ್ ಸಿಚುವೇಶನ್ಗೂ ನಿಮಗೇ ಆ ಪಾತ್ರ ಹತ್ತಿರ ಆಗುತ್ತೆ. ಆ್ಯಂಡ್ ಅವನಿಗೆ ಒಳ್ಳೇದಾಗಲಿ ಅಥವಾ ಅದು ಏನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗಲಿ ಅಂತ ನೀವೇ ಅಂದ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಸೊ ಆ ಎಮೋಷನ್ ಬಿಲ್ಡ್ ಆಯ್ತಲ್ಲ, ಆ ಕನೆಕ್ಷನ್ ಹುಡ್ತಲ್ಲ, ಅಲ್ಲೇ ಸಿನಿಮಾ ಹತ್ರ ಆಯಿತು ಅಂತ ಹೇಳ್ಬೋದು. ಇನ್ನು ಪಾತ್ರಗಳು 4-5 ಪಾತ್ರಗಳಲ್ಲಿ ಸಿನಿಮಾ ನಡೀತಾ ಇರುತ್ತೆ. ತುಂಬ ಒಳ್ಳೆಯ ಪಾತ್ರಗಳು. ಈವನ್ ಹಸು ಆ್ಯಂಡ್ ನಮ್ಮ ಜಡೇಜಾ ಕೂಡ ಹತ್ರ ಆಗುತ್ತೆ. ಅಂದರೆ ಇಟ್ಸ್ ವೆರಿ ನ್ಯಾಚುರಲ್. 2 ಕಡೆ ಬಿಟ್ಟರೆ ಎಲ್ಲೂ ಸಿನಿಮಾ ಅಂತ ಅನಿಸಲ್ಲ ಇದು. ಇಟ್ ಜಸ್ಟ್ ಫ್ಲೋಸ್ ಆರಾಮಾಗಿ. ಆ್ಯಕ್ಚುಲಿ ಕಾಮಿಡಿಗೆ ಅಂತ ತೊಗೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡ ಪಾತ್ರವನ್ನು ಕೂಡ ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ಮಾಡಿದ್ದಾರೆ. ಹಾನೆಸ್ಟ್ಲಿ ಅದೇ ಪಾತ್ರನೇ ಇಡೀ ಸಿನಿಮಾದ ಟೇಕ್ ಅವೇ ಅಂತಲೂ ಹೇಳ್ಬೋದೇನೋ. ಅಲ್ಲಿಂದ ವಿಷಯಗಳು ಬರತ್ವೆ. ದಾನಮ್ಮನ ಕೆರೆ ವಾಸ್ ದ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತೀನಿ. ಅಂದರೆ ಆ ಪರ್ಸ್ಪೆಕ್ಟಿವ್ ಇಷ್ಟ ಆಯಿತು. ಆ್ಯಂಡ್ ಒಂದು ಥಾಟ್ಗೆ ಕರ್ಕೊಂಡು ಹೋಯಿತು ನನ್ನ. ತುಂಬ ಇಷ್ಟ ಆಯಿತು ಆ ಭಾಗ. ಆಲ್ಸೋ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಣ್ಣ ತಮ್ಮಂದರು ನಿಜವಾಗ್ಲೂ ಈ ಥರ ಆಗತ್ತೆ ಅವರ ಮಧ್ಯೆ ಅನ್ನೋ ಹಾಗೆ. ಅಪ್ಪ ಅಂತೂ ಅಪ್ಪನೇ, ಈ ಕಡೆ ಅಮ್ಮ, ಯದು ಆ್ಯಂಡ್ ಅವನ ಫ್ರೆಂಡ್ಸ್, ವೆರಿ ಗುಡ್ ಕಾಸ್ಟಿಂಗ್ ಅಂತ ಹೇಳ್ತೀನಿ. ಅಂದರೆ ಅವ್ರೇನನ್ನ ಕನ್ವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನು ತುಂಬ ಮಿನಿಮಲಿಸ್ಟಿಕ್ ಆಗಿ, ತುಂಬ ನ್ಯಾಚುರಲ್ ಆಗಿ, ಓವರ್ ಡ್ರಾಮ್ಯಾಟೈಸೇಷನ್ಗೆ ಹೋಗ್ದೇ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅದಕ್ಕೆ ಸಣ್ಣದಾಗಿ ಹ್ಯೂಮರ್ ಕೂಡ ಆ್ಯಡ್ ಆಗುತ್ತೆ. ಆ್ಯಂಡ್ ಅದು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ಸಣ್ಣದಾಗಿ ನನ್ನ ಥಾಟ್ ಇಲ್ಲಿ ಇರೋದೇನೆಂದರೆ, ಈಗ ಪೇರೆಂಟ್ಸ್ ಮಾಡೋದೆಲ್ಲ ಅಥವಾ ಅವರು ಆಡೋವಂಥ ರೀತಿನೆಲ್ಲ ನಾವು ಒಪ್ಕೊಳ್ಬೇಕು ಅಥವಾ ಅದು ಮಾಡೋದು ಒಳ್ಳೆಯದಕ್ಕೇನೆ ಅನ್ನೋದನ್ನು ಪ್ರತಿ ಸಾರಿ ಜಸ್ಟಿಫೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಅವ್ರು ಯಾವುದೇ ರೀತಿ ಬಿಹೇವ್ ಮಾಡಿದರೂ ಕೂಡ ಅದು ಸರಿನೇ ಅನ್ನೋ ಪಾಯಿಂಟ್ನ ನಾನು ಒಪ್ಪಲ್ಲ ಅಥವಾ ತಗೊಳ್ಳೋದಿಲ್ಲ. ಸೊ ಆ ಪಾರ್ಟ್ ಪರ್ಸ್ನಲಿ ಸ್ವಲ್ಪ ಹಿಂದೆ ಇತ್ತು ಅಂದ್ಕೊಳ್ತೀನಿ. ಅದು ಬೇರೆ ಥರ ಆಗ್ಬೋದಿತ್ತು ಅಂತ ಅನ್ನಿಸ್ತು ನನಗೆ. ಅದು ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀನಿ. ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಎ ವೆರಿ ಸಿಂಪಲ್ ಆ್ಯಂಡ್ ಸ್ವೀಟ್ ಸಿನಿಮಾ. ಹಾರ್ಟ್ ಅಟ್ ದ ರೈಟ್ ಪ್ಲೇಸ್ ಅಂತ ಹೇಳ್ತೀವಲ್ಲ, ಸೊ ಆ ಥರದ ಸಿನಿಮಾ. ಆಗಲೇ ಹೇಳಿದ ಹಾಗೆ ಒಂದು ಒಳ್ಳೆ ಮನೆ ಊಟವನ್ನು ಸವಿದ ಹಾಗೆ. ಆಲ್ಸೋ ಒಳ್ಳೆ ವಿಷಯಗಳನ್ನು ಕೂಡ ಹೇಳಿದ್ದಾರೆ, ಅಷ್ಟೇ ಸಿಂಪಲ್ಲಾಗಿ. ಸೊ ಇಷ್ಟ ಆಯಿತು ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಇನ್ನೇನು ಸಿಗ್ತಾ ಇರೇನ್ರಪ್ಪ.